ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಮಂಜುನಾಥ್ ರಾವ್ ಶಿವಮೊಗ್ಗದವರು ನಿಧನರಾಗಿದ್ದಾರೆ. ಅವರ ನಿವಾಸಕ್ಕೆ ಇದೀಗ ಸಚಿವ ಮಧು ಬಂಗಾರಪ್ಪ ಭೇಟಿಯನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗದ ವಿಜಯನಗರದ ಮಂಜುನಾಥ್ ನಿವಾಸಕ್ಕೆ ಮಧು ಬಂಗಾರಪ್ಪ ಭೇಟಿ ಕೊಟ್ಟು ಸಾಂತ್ವನ ಹೇಳೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಕುಟುಂಬಸ್ಥರಿಗೆ ಸಮಾಧಾನ ಪಡಿಸ್ತಾ ಇದ್ದಾರೆ, ಸಾಂತ್ವನ ಹೇಳ್ತಾ ಇದ್ದಾರೆ. ಎಸ್, ಆಗಬಾರ್ದು, ಆಗೋಗಿದೆ. ಇನ್ನೇನಿದ್ರು ಕೂಡ ಅವರಿಗೆ ಸಮಾಧಾನ ಹೇಳುವಂತಹ ಧೈರ್ಯ ಕೂಡ ಯಾರಲ್ಲೂ ಇರಲ್ಲ. ಸಾಂತ್ವನ ಮಾಡೋದು ಹೆಂಗೆ ಅನ್ನಂಗೆ ಆಗ್ಬಿಟ್ಟಿರುತ್ತೆ. ಮನೆ ಮುಂದೆ ಬ್ಯಾರಿಕೇಡ್ಗಳನ್ನು ಪೊಲೀಸರು ಹಾಕಿ ಒಂದು ಅಲರ್ಟ್ ಆಗ್ತಾ ಇದ್ದಾರೆ. ಅಂದರೆ ಸುತ್ತಲೂ ಕೂಡ ಜನ ಜಮಾಯಿಸ್ಬಿಡ್ತಾರೆ. ಇದು ಬರೀ ನೆಂಟರಿಗೆ ಮಾತ್ರ ಸೀಮಿತವಾಗಿದ್ದಲ್ಲ, ಇಡೀ ದೇಶ ಈ ಕುಟುಂಬಸ್ಥರನ್ನ ಗಮನಿಸ್ತಾ ಇರುತ್ತೆ. ಇನ್ನು ಅಕ್ಕಪಕ್ಕದವರೆಲ್ಲರೂ ಕೂಡ ಹೋಗ್ತಾರೆ. ಗಮನಿಸ್ತಾ ಇದ್ದೀರಿ ಮಧು. ಎಸ್, ಇದ್ದಾರೆ ಕಾಶ್ಮೀರದಲ್ಲಿರೋರೆ. ಮಯೂರ್ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ವಿದ್ಯಾ, ಕರೆ ಕಟ್ಟಾಗಿರುವಂಥದ್ದು. ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರಿಸೋ ಬಗ್ಗೆ ಇದೀಗ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಸಚಿವರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಂದರೆ ಮಂಜುನಾಥ್ ಅವರ ಮನೆಯ ಬಳಿ ಇದೀಗ ಭೇಟಿ ಕೊಟ್ಟಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ ಸಚಿವ ಮಧು ಬಂಗಾರಪ್ಪ ಅವರು. ಇನ್ನೇನು ಮಾಡೋದಕ್ಕೆ ಸಾಧ್ಯ? ಇಂತಹ ಪರಿಸ್ಥಿತಿಯಲ್ಲಿ ಸಮಾಧಾನವನ್ನು ಬಿಟ್ಟರೆ ಬೇರೆ ಏನೂ ಕೂಡ ನಾವು ಕುಟುಂಬಸ್ಥರಿಗೆ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಮಾಧಾನವನ್ನು ಬಿಟ್ಟು ಬೇರೆ ಏನೂ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸಚಿವರುಗಳು ಕೂಡ ಸ್ಥಳೀಯ ಶಾಸಕರು ಕೂಡ ಇದೀಗ ಶಿವಮೊಗ್ಗದ ಮಂಜುನಾಥ್ ಅವರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಏನಿಲ್ಲಿದ್ದಾರಲ್ಲ, ಅವರ ತಾಯಿ ಮತ್ತು ಅವರ ತಂಗಿ, ಅವರಿಗೆ ಸಮಾಧಾನ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೀಗ ನೀವು ಈ ಹಿಂದೆ ಕೂಡ ಶವಪೆಟ್ಟಿಗೆಯಲ್ಲಿ ಮಂಜುನಾಥ್ ರವರ ದೃಶ್ಯವನ್ನು ಕಂಡು ಪಲ್ಲವಿಯವರು ಯಾವ ರೀತಿಯಾಗಿ ದುಃಖಿತಪ್ತರಾಗಿದ್ರು, ಯಾವ ರೀತಿಯಾಗಿ ಅಳ್ತಾ ಇದ್ರು, ಅವರನ್ನು ಸಮಾಧಾನ ಪಡಿಸುವಂತಹ ಕೆಲಸ ಹೇಗಾಯಿತು ಅಂತ ನೋಡಿದ್ದೀರಿ. ಶಾಸಕ ಗೋಪಾಲ್ ಕೃಷ್ಣ ಅವರು ಕೂಡ ಸ್ಥಳದಲ್ಲಿ ಇದ್ದಾರೆ. ಅವರ ಜೊತೆಗೆ DC ಅವರು ಕೂಡ ಸ್ಥಳಕ್ಕೆ ಆಗಮಿಸಿರುವಂಥದ್ದು. ಬೇಲೂರು ಶಾಸಕರು ಕೂಡ ಅಲ್ಲಿ ಸ್ಥಳದಲ್ಲಿದ್ದಾರೆ. ಬೇಳೂರು ಗೋಪಾಲ್ ಅವರು ಕೂಡ ಸ್ಥಳದಲ್ಲಿ ಇದ್ದಾರೆ. ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಇದ್ದಾರೆ. ಅವರ ಜೊತೆಗೆ DCM ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮಂಜುನಾಥ್ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. Morning.